जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 12 ನವೆಂಬರ್ ಶ್ರೀ ಮಹಾರಾಜರ ಪ್ರವಚನ ಬದ್ಧ ಹಾಗೂ ಮುಕ್ತರಲ್ಲಿಯ ಭೇದ. ಬದ್ಧ ಹಾಗೂ ಮುಕ್ತರಲ್ಲಿಯ ಭೇದ. ಇದಕ್ಕೆ ಒಂದು ಅಮೃತ ಬಿಂದು ಉಪನಿಷದಲ್ಲಿ ಒಂದು ಶ್ಲೋಕ ಬರುತ್ತೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತಿರ್ನಿರ್ವಿಷಯಂ ಮನಃ. ಮನಸ್ಸು ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ವಿಷಯಾಸಕ್ತಿಯಿಂದ ತುಂಬಿಕೊಂಡಿದ್ದಾಗ ಮನಸ್ಸು ಬಂಧನದಲ್ಲಿರುತ್ತೆ, ಅವನು ಬದ್ಧ. ಹಾಗೂ ಮುಕ್ತಿರ್ನಿರ್ವಿಷಯಂ ಮನಃ, ಮನಸ್ಸು ನಿರ್ವಿಷಯ ಆದರೆ, ನಿವೃತ್ತಿಯಾದರೆ ಅದು ಮುಕ್ತನಾಗಿ ತಿಳಿಯಬೇಕು. ಬದ್ಧರು ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರಿವತ್ತು? ಎಲ್ಲರೂ ಸೇರಿ ನೋಡೋಣ. ಬದ್ಧರು ಜಗತ್ತಿನವರಾಗಿರುತ್ತಾರೆ, ಮುಕ್ತರು ಜಗತ್ತಿನವರಾಗದೆ ಕೇವಲ ಭಗವಂತನವರಾಗಿರುತ್ತಾರೆ. ಸ್ಪಷ್ಟವಾಗಿ ಮಹಾರಾಜರು ನಮಗೆ ಬೋಧನೆ ಮಾಡ್ತಾರೆ. ಯಾರು ಬದ್ಧರು? ಯಾರು ಬಂಧನದಲ್ಲಿರ್ತಾರೋ. ಬದ್ಧರು ಅಂದರೆ ಬಂಧನದಲ್ಲಿರೋದು, ಮತ್ತು ಜಗತ್ತಿನ ಹಂಬಲ, ಜಗತ್ತಿನ ಬೆನ್ನು ಹತ್ತಿರೋರು, ಇಗ್ನೋರೆಂಟ್ ಪೀಪಲ್ ಅನ್ಬೋದು. ಮುಕ್ತರು ಯಾರು? ಯಾರು ಭಗವಂತನ ಹಿಡ್ಕೊಂಡಿರ್ತಾರೋ, ಭಗವಂತನ ಹೊರತಾಗಿ ನನಗೇನೂ ಬೇಕಾಗಿಲ್ಲ. ಹಾಗಾದರೆ ನಮಗೊಂದು ಪ್ರಶ್ನೆ ಬರ್ಬೋದು, ಏನಪ್ಪ ಭಗವಂತನ ಹಿಡ್ಕೊಂಡ್ರೆ ಮನೆ ಕೆಲಸ ಯಾರು ಮಾಡ್ತಾರೋ, ಆಫೀಸಿಗೆ ಯಾರು ಹೋಗ್ತಾರೆ? ಮನಸ್ಸಿನಿಂದ ಭಗವಂತನ ಹಿಡ್ಕೋಬೇಕು, ಮನಸ್ಸಿನಿಂದ ನಿರ್ಧಾರ ಮಾಡಬೇಕು, ನಿಶ್ಚಯ ಮಾಡಬೇಕು. ನಾನು ಪರಮಾತ್ಮನವನಿದ್ದೀನಿ, ಪರಮಾತ್ಮನಿಂದ ಬಂದಿದ್ದೀನಿ, ಜಗತ್ತಿನಲ್ಲಿ ದೇಹ ಪ್ರಾರಬ್ಧದಿಂದ ಬಂದಿದೆ, ಎಲ್ಲವೂ ಪರಮಾತ್ಮನ ಇಚ್ಛೆಯಿಂದ ನಡೀತಾ ಇದೆ. ಇದು ಮನಸ್ಸು ನಿರ್ಧಾರ ಮಾಡಿತು ಅಂದರೆ ಅವನು ಭಗವಂತನವನಾಗ್ತಾನೆ, ಅವನೇ ಮುಕ್ತನಾಗುತ್ತಾನೆ. ಸಂತರ ಬಗ್ಗೆ ಜಿಜ್ಞಾಸೆ ಮಾಡುವಾಗ ಅವರ ಉಪಾಸನೆ ಯಾವುದು, ಗುರುಗಳು ಯಾರು ಎಂಬುದನ್ನು ನೋಡುತ್ತಾರೆ. ಅವರ ತಂದೆ ತಾಯಿಗಳ ಬಗ್ಗೆ ಕೇಳುವುದಿಲ್ಲ. ನಾವೇನು ಮಾಡ್ತೀವಿ? ಜಿಜ್ಞಾಸ ಉಂಟಾಗತ್ತೆ ನಮ್ಗೆ. ಯಾರ್ದಾರು ಗುರುಗಳ ಹತ್ರ ಹೋದರೆ, ಯಾರಪ್ಪ ಇವ್ರ ಗುರುಗಳು, ಇವ್ರು ಯಾವ ಉಪಾಸನೆ ಮಾಡ್ತಾರೆ, ಮತ್ತು ಇವ್ರ ಬಗ್ಗೆ ಅದಕ್ಕೆ ಮಾಹಿತಿ ಬೇಕು ನಮಗೆ ಅಂದರೆ ಗುರುಗಳನ್ನು ನಾವೆಲ್ಲರೂ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತೀವಿ. ಜಿಜ್ಞಾಸ ಮಾಡಬೇಕು, ಜಿಜ್ಞಾಸ ಮಾಡಬಾರ್ದು ಅಂತಲ್ಲ, ಆದರೆ ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರದು. ಸಂತರಿಗೆ ದೇಹದ ಸ್ಮರಣೆ ಇರುವುದಿಲ್ಲ. ಅವರು ತಮ್ಮ ದೇಹಾಭಿಮಾನ ಹಾಗೂ ಅಹಂಭಾವಗಳನ್ನು ಭಗವಂತನಿಗೆ ಅರ್ಪಿಸಿರುತ್ತಾರೆ. ಯಾಕಪ್ಪ? ಅವರು ಪ್ರಾರಬ್ಧದಿಂದ ಅವತಾರ ತಾಳ ಬಂದಾಗ ಅವರಿಗೂ ಒಂದು ನಿಯೋಜಿತ ಪ್ರಾರಬ್ಧ ಇರುತ್ತೆ. ಆ ಪ್ರಾರಬ್ಧದಲ್ಲಿ ಮೊದಲನೇ ಫಸ್ಟ್ ಹಾಫ್ ಆಫ್ ದ ಲೈಫ್ನಲ್ಲಿ ತುಕಾರಾಮ್ ಮಹಾರಾಜರಿಗೆ ನೋಡ್ರಿ. ತುಕಾರಾಮ್ ಮಹಾರಾಜರು ವಾಣಿ ಇದ್ರು, ಶೆಟ್ರು, ಎಲ್ಲ ಆಸ್ತಿ ಅಂತಸ್ತೆಲ್ಲ ಇತ್ತು. ಮೆಲ್ಲಕ್ಕೆ ದುಷ್ಕಾಳ ಬಂತು, ಎಲ್ಲ ಹೋಯಿತು. ಅವಾಗ ಏನಪ್ಪ ಇದು ನಡೀತಾ ಇದೆ ಅನ್ನೋದನ್ನು ಮನಸ್ಸು, ಇದೇನಾಗ್ತಾ ಇದೆ, ದುಷ್ಕಾಳ ಆಯಿತು, ಹೆಂಡತಿ ಹೋದರು, ಮಕ್ಕಳು ಹೋದರು, ತಮ್ಮ ಮನೆ ಬಿಟ್ಟು ಹೋದ, ಎಲ್ಲ ಆದಾಗ ಮನಸ್ಸು ತಿರುಗಿ ಪ್ರಶ್ನೆ ಮಾಡೋಕ್ಕೆ ಶುರುವಾದಾಗ ಅವಾಗ ದಾರಿ ಸಿಕ್ತು ಪಾಂಡುರಂಗನ ಕಡೆ. ಪಾಂಡುರಂಗನೇ ಸರ್ವಸ್ವ. ಇಷ್ಟು ದಿವಸ ವೃಥಾ ಇವೆಲ್ಲವೂ ತಿಳ್ಕೊಂಡಿರಲಿಲ್ಲ. ಆವಾಗ ತಮ್ಮ ದೇಹಾಭಿಮಾನ ಅಭಿಮಾನ ಎಲ್ಲವೂ ಭಗವಂತನಿಗೆ ಅರ್ಪಿಸಿದಾಗ ಅಲ್ಲಿ ನಾನು ಉಳಿಯೋದೇ ಇಲ್ಲ. ತುಕಾರಾಮ್ ಮಹಾರಾಜರು ಉಳಿಲೇ ಇಲ್ಲ. ಅಲ್ಲಿ ಕೇವಲ ಉಳಿದಿದ್ಯಾರು? ಪಾಂಡುರಂಗ. ಅದಕ್ಕೆ ಸದೋದಿತ ವಾಚಾಯಿಂದ, ವಾಚಾ ಅನಾವರ್ ಝಾಲಿ ಅಂತಾರೆ. ಬಾಯಿಂದ ಹೆಂಗೆ ನೀರು ತುಂಬ ಹೋದರೆ ರಿಸರ್ವಾಯರಲ್ಲಿ ಡ್ಯಾಮ್ ಗೇಟ್ಸ್ ಓಪನ್ ಮಾಡಿಬಿಡ್ತಾರೆ, ತುಂಬ ಹೋಗಿದೆ, ಇಷ್ಟು ನೀರನ್ನು ತಡೆ ಹಿಡಿಲಿಕ್ಕಾಗಲ್ಲ ಅಂತ. ಅದೇ ರೀತಿ ಭಗವಂತನ ಪ್ರೀತಿಯಿಂದ ತುಂಬ ತುಳುಕಾಡಿದಾಗ ಆ ಬಾಯನ್ನು ಮನಸ್ಸನ್ನು ಏನೂ ಕಟ್ಟಲಿಕ್ಕಾಗೋದಿಲ್ಲ. ಅಷ್ಟು ಭಗವದಿತ ಪಾಂಡುರಂಗ 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 ಅನ್ಕೋತಾ ಹೊರಡ್ತಿದ್ರು ಅವರು. ಯಾರಿಗೆ ಭಗವಂತನಿಗಿಂತ ವಿಷಯದ ರುಚಿಯು ಎಷ್ಟು ಹೆಚ್ಚಿಗೆ ಇರುತ್ತದೋ ಅವನು ಅಷ್ಟು ಬದ್ಧನು. ನಾವೆಲ್ಲರೂ ಬದ್ಧರೇ, ಪ್ರಾಪಂಚಿಕ ಜನ. ಯಾಕಪ್ಪ? ನಮಗೆ ವಿಷಯದೇ ಆಸಕ್ತಿ ಬಹಳ ಇದೆ. ವಿಷಯ, ವಸ್ತು, ವ್ಯಕ್ತಿ, ಯಾರ ಮನೆಯಲ್ಲಿ ಏನಾಗ್ತಿದೆ, ಯಾರ ಸಂಸಾರದಲ್ಲಿ ಏನಾಗ್ತಿದೆ, ಅವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಇವ್ರು ಯಾಕೆ ಹಂಗೆ ಮಾಡ್ತಿದ್ದಾರೆ, ಅವ್ರೇನು ತೊಗೊಂಡ್ರು, ಇವ್ರು ಯಾಕೆ ತೊಗೊಳ್ಳಿಲ್ಲ, ಅವ್ರು ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಚೌಕಶಿ, ನಕೋತಿ ಚೌಕಶಿ ಅಂತ ಹೇಳ್ತಾರೆ, ಮಾಡ್ತಿರ್ತೀವಿ ನಾವು. ವಿಷಯದ ಪ್ರೇಮವು
ಕಡಿಮೆ ಆಗುವುದೆಂದರೆ ಮುಕ್ತಾವಸ್ಥೆ ಮಾರ್ಗಕ್ಕೆ ಹತ್ತಿದಂತೆ. ನಾನು ಭಗವಂತನವನು ಅಂದರೆ ಅಲ್ಲಿ ಬದ್ಧಾವಸ್ಥೆಯು ಮುಗಿತೆಂತಾಯಿತು. ನಾವು ವಿಷಯದ ಪ್ರೇಮ ಕಡಿಮೆ ಆಯಿತು ಅಂತ ಹೋಯಿತು ಅಂದರೆ ನಾವು ಮುಕ್ತಿ ಮಾರ್ಗಕ್ಕೆ ಹತ್ತಿದ್ದೀವಿ ಅಂತ ತಿಳ್ಕೋಬೇಕು. ಹೌದು, ನಾವೀಗ ನಾಮಸ್ಮರಣೆ ಮಾಡ್ತಾ ಇದ್ದೀವಿ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಒಂದು ಅವಸ್ಥೆ ಪ್ರಾಪ್ತಿಯಾಗಿದೆ ಅಂದರೆ ನಾವೆಲ್ಲರೂ ಆ ಮುಕ್ತಿ ಮಾರ್ಗದ ಮೇಲೆ ನಡೀತಾ ಇದ್ದೀವಿ. ಮಾರ್ಗ ಇವತ್ತೇ ಸಿಗಬಹುದು, ಇದೇ ಜನ್ಮದಲ್ಲಿ ಸಿಗಬಹುದು, ಇನ್ನೂ 5 ಜನ್ಮ ಆಗ್ಬೋದು, 10 ಜನ್ಮ ಆಗ್ಬೋದು, 100 ಜನ್ಮ ಆಗ್ಬೋದು, ಗೊತ್ತಿಲ್ಲ. ಆದರೆ ಆ ಮಾರ್ಗದಲ್ಲಂತೂ ನಾವೆಲ್ಲವೂ ಹತ್ತಿದ್ದೀವಿ. ನಾನು ಭಗವಂತನವನು ಅಂದರೆ ಅಲ್ಲಿ ಬದ್ಧಾವಸ್ಥೆ ಮುಗಿದು ಹೋಗುತ್ತೆ. ನಾವು ಹಂಗೆ ಪ್ರಶ್ನೆ ಮಾಡ್ಬೋದು, ಏನ್ರಿ ನಾವು ಹಂಗೆ ಹೇಳಿಬಿಟ್ರೆ ಬದ್ಧಾವಸ್ಥೆ ಮುಗಿದು ಹೋಗುತ್ತಾ? ಅದು ಜವಾಬ್ದಾರಿ ಸದ್ಗುರುಗಳಿರುತ್ತೆ. ಸದ್ಗುರುಗಳ ಮೇಲೆ ಆ ಜವಾಬ್ದಾರಿ ಇರ್ತಾವೆ. ನಮಗೆ ನಾಮಸ್ಮರಣೆ ಕೊಟ್ಟ ಮೇಲೆ ಅವರು ಆ ಶಕ್ತಿ ಹಾಕಿ ನಮಗೆ ಕಲ್ಪನಾನೂ ಇರೋದಿಲ್ಲ. ಎಂಥ ಒಂದು ಅದ್ಭುತವಾದ ನಾಮವನ್ನು ಕೊಟ್ಟಿರ್ತಾರೆ ಅಂದರೆ ಅದರಲ್ಲಿ ಸಂಪೂರ್ಣವಾಗಿ ಗುರು ತಾನೇ ನೆಲೆಸಿಬಿಟ್ಟಿರ್ತಾನೆ ಆ ಮಂತ್ರದಲ್ಲಿ, ಬೀಜಗಳಲ್ಲಿ. ಆ ಮಂತ್ರ ಏನು ಕೊಟ್ಟಿರ್ತಾನೋ ಆ ಮಂತ್ರ ಬೀಜಗಳಲ್ಲಿ ಸಾಕ್ಷಾತ್ ಗುರು ನೆಲೆಸಿ ನಮಗೆ ಆ ಮುಕ್ತಿ ಮಾರ್ಗಕ್ಕೆ ಅವನೇ ಕರ್ಕೊಂಡು ಹೋಗೋಣ. ಹಾಗಾದರೆ ಅಲ್ಲಿ ಪ್ರಶ್ನೆ ಬರಲಿಕ್ಕೆ ಅವಕಾಶವೇ ಕೊಡಬಾರದು. ಯಾವಾಗ ಸಿಗತ್ರಿ ಮುಕ್ತಿ ನಮಗೆ? ಎಷ್ಟು ದಿವಸ ನಾಮಸ್ಮರಣೆ ಮಾಡಬೇಕ್ರಿ? ಉಸಿರು ಇರೋ ತನಕ ನಾಮಸ್ಮರಣೆ ಮಾಡಬೇಕು. ಪರಮಾತ್ಮ ನಮಗೆ ಕೊಟ್ಟಿಲ್ವಾ ಎಲ್ಲ ಫ್ರೀ? ಅವನಿಗೆ ಧನ್ಯವಾದ ಹೆಂಗೆ ಹೇಳಬೇಕು? 21,600 ಶ್ವಾಸಗಳನ್ನು ನಮಗೆ ಕೊಟ್ಟಿದ್ದಾನವನು ದಾನವಾಗಿ. ನಿತ್ಯ ಕೊಡ್ತಾನೆ, ಟ್ಯಾಕ್ಸ್ ಇಲ್ಲ, ಅದಕ್ಕೆ ರಿಸೆಷನ್ ಇಲ್ಲ, ಫ್ರೀ ಆಫ್ ಕಾಸ್ಟು. ಗಾಳಿ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾನೆ, ಆಕ್ಸಿಜನ್ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ. ಇನ್ನೇನು ಬೇಕ್ರಿ ನಮಗೆ? ಅದಕ್ಕೆ ಅವನಿಗೆ ಧನ್ಯವಾದ ಸಲ್ಲಿಸಬೇಕಲ್ವ ನಾವೆಲ್ಲ ಸೇರಿ. ಅದಕ್ಕೆ ನಾಮಸ್ಮರಣೆ ಮಾಡಬೇಕು. ನಾವು ಬದ್ಧರಾಗಿರುತ್ತೇವೆ ಏಕೆಂದರೆ ನಾವು ಹಾಗೆ ಭಾವನೆ ಮಾಡಿಕೊಂಡಿರುತ್ತೇವೆ. ನಾವು ಮೂಲತಃ ಪರಮಾತ್ಮನ ಸ್ವರೂಪವೇ ಆಗಿರುವಾಗ ಸರ್ವ ಇಂದ್ರಿಯಗಳ ಸಮುಚ್ಚಯವೊಂದಿಗೆ ಇರುವ ಈ ದೇಹವೇ ನಾನೆಂದು ಅನ್ನುತ್ತೇವೆ. ಮನ, ಬುದ್ಧಿ, ಇಂದ್ರಿಯ, ದೇಹ ಎಲ್ಲ ನಾವೇ. ನಾನು 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 ಆದ್ದರಿಂದಲೇ ದೇಹಕ್ಕೆ ಆಗುವ ಸುಖ ದುಃಖಗಳು ನಮಗೆ ಆದವು ಎಂದು ಅನ್ನುತ್ತೇವೆ. ದೇಹಕ್ಕೇನು ಸುಖ ದುಃಖ ಆಗತ್ತೋ, ನನಗಾಗ್ತಾ ಇದ್ದೀರಿ, ನನಗೆ ಬೇಜಾರಾಗ್ತಾ ಇದ್ದೀರಿ, ನನಗೆ ಅಳು ಬರ್ತಾ ಇದ್ದೀರಿ, ನನಗೆ ಪೆಟ್ಟಾಗಿದ್ದೀರಿ ಅಂತ ನಾವು ಹೇಳ್ತೀವಿ. ಆತ್ಮನು ಸ್ವತಃ ಅವುಗಳಿಂದ ಅಲಿಪ್ತನಾಗಿರುತ್ತಾನೆ. ದೇಹದಲ್ಲಿರುವ ಆ ದೇಹಿ ಯಾರು ಕೂತಿದ್ದಾನೋ, ಕೂಟಸ್ಥ ಚೈತನ್ಯ, ಅವನು ಇದರೆಲ್ಲದರಿಂದನೂ ಅಲಿಪ್ತನಾಗಿರ್ತಾನೆ. ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲ ಅವನಿಂದಾನೇ ಬಂದಿರೋದು. ದೇಹ ಬಂದಿರೋದು ಅವನಿಂದ, ಜೀವ ಬಂದಿರೋದು ಅವನಿಂದ, ಪ್ರಾಣವಾಯು ಬಂದಿರೋದು ಅವನಿಂದ. ಆದರೆ ಅವನು ಯಾವುದಕ್ಕೂ ಅಂಟ್ಕೊಂಡಿಲ್ಲ, 5 ಕೋಶಗಳಿಗೂ ಅವನು ಅಂಟ್ಕೊಂಡಿಲ್ಲ. ಅವನು ಎಲ್ಲವನ್ನೂ ದಾಟಿ ಸಾಕ್ಷಿ ಭಾವದಿಂದ ಈ ದೇಹವನ್ನು ನೋಡ್ತಿರ್ತಾನೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ಜ್ಞಾನಮಯ, ಆನಂದಮಯ ಕೋಶ ಎಲ್ಲವನ್ನು ದಾಟಿ ನಿಂತು ಅದನ್ನು ಅವನು ಸಾಕ್ಷಿ ಭಾವದಿಂದ ನೋಡ್ತಿರ್ತಾನೆ. ಆದರೆ ನಾವು ಆತ್ಮ ಹಾಗೂ ದೇಹ ಬೇರೆ ಬೇರೆ ಅಲ್ಲವೆಂದು ಅನ್ನುತ್ತಾ ಇರುತ್ತೇವೆ. ಆದ್ದರಿಂದ ನಾನು ಅದೇ ದೇಹ ಹಾಗೂ ಈ ದೇಹವು ಅದೇ ಆತ್ಮ ಎಂಬ ಭಾವನೆಯು ದೃಢವಾಗಿರುತ್ತದೆ. ನಾನು ದೇಹ, ಆತ್ಮ ಬೇರೆ, ಅದೆಲ್ಲೋ ಕಡೆ ಇದೆ, ನಮಗೆ ಗೊತ್ತಿಲ್ಲ ಅಂತ ನಾವು ಭಾವನೆ ಮಾಡ್ತೀವಿ. ಅದೇ ನಾವು ಮಾಡ್ತಿರೋದು ತಪ್ಪು. ನಾನು ಅದೇ ದೇಹ ಹಾಗೂ ಈ ದೇಹವು ಅದೇ ಆತ್ಮ ಎಂಬ ಭಾವನೆಯು ದೃಢವಾಗಿರುತ್ತದೆ. ನಾವು ಮಾತನಾಡುವಾಗ ನನ್ನ ಕೈ ನೋಯುತ್ತಾ ಇದೆ, ನನ್ನ ಹೊಟ್ಟೆ ನೋಯುತ್ತಾ ಇದೆ ಎಂದು ಅನ್ನುವುದಿಲ್ಲವೇ? ನಾವು ಯಾವಾಗಲೂ ನಮಗೇನಾದ್ರು ಆಯಿತು ಅಂದರೆ ಹೇಳ್ತೀವಿ, ನನ್ನ ಕೈ ನೋವ್ತಾ ಇದೆ, ನನ್ನ ಹೊಟ್ಟೆ ನೋವ್ತಾ ಇದೆ. ಭಾಳ ಗಮನ ಇಟ್ಟು ಈ ವಿಚಾರವನ್ನು ಕೇಳಬೇಕು, ಮಾಡಬೇಕು. ಏನಪ್ಪ ಅಂದರೆ ಪ್ರತಿಯೊಂದು ಅವಯವವು ನನ್ನದು ಅನ್ನುವವನು ಯಾರಾದರೂ ಬೇರೆ ಇರುತ್ತಾನೆಂಬುದು ಸತ್ಯ. ನಮಗೆ ಅದು ಸರಿಯಾಗಿ ತಿಳಿದಿರುವುದಿಲ್ಲ ಅಷ್ಟೇ. ಯಾರು ಮಾತಾಡ್ತಿದ್ದಾನೆ ಇವೆಲ್ಲ? ನನ್ನ ಹೊಟ್ಟೆ ನೋವ್ತಾ ಇದೆ,
ನನ್ನ ಹೊಟ್ಟೆ ನೋವ್ತಾ ಇದೆ, ಕೈ ನೋವ್ತಾ ಇದೆ, ನನ್ನ ಕಾಲು ನೋವ್ತಾ ಇದೆ, ನಾನು ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅನ್ನೋದನ್ನು ಯಾರು ಹೇಳ್ತಾ ಇದ್ದಾನೆ? ಯಾರು ಒಳಗೆ ಕೂತಿದಾನೋ ಅವನೇ ಈ 4 ವಾಣಿ ಮುಖಾಂತರ ಪರ ಪಶ್ಯಂತಿ ಮಧ್ಯಮ ವೈಖರಿ 4 ವಾಣಿ ಮುಖಾಂತರ ಮಾತಾಡ್ತಿದ್ದಾನೆ ಅವನು. ಏಕೋಹಂ ಬಹುಶ್ಯಾಂ ಪ್ರಜಾಯೇತ್. ಅವನಿಗೆ ಒಬ್ಬನೇ ಕೂತು ಬೇಜಾರಾದಾಗ ತಾನೇ ಏನು ಮಾಡ್ದ? ಅಚ್ಚು ಪ್ರಿಂಟ್ ಹಾಕ್ಕೊಂಡು ತಾನೇ ಬಹುವಿಧವಾಗಿ ಕೋಟ್ಯಾನುಕೋಟಿ ಜೀವರಾಶಿ ಆದ. ಕೋಟ್ಯಾನುಕೋಟಿ ಜೀವರಾಶಿಯಾಗಿ ಅವನದರಲ್ಲಿ ಎಲ್ಲದರಲ್ಲೂ ಪ್ರಕಟ ಆದ. ಅಲಿಪ್ತನಾಗಿ ಸಾಕ್ಷಿ ಭಾವದಿಂದ ನೋಡ್ತಾ ಕೂತಿದ್ದಾನೆ. ಆದರೆ ನಾವು ಹೇಳೋದೇನು? ನನ್ನ ಹೊಟ್ಟೆ ನೋವ್ತಿದೆ, ನಾನು ಯಾರಪ್ಪ ಈ ನಾನು? ನಿಜವಾದ ನಾನೇ ಮಾತಾಡ್ತಿರೋದು. ಆದರೆ ಅವನು ಆ ಅವಯವಗಳನ್ನು ಮಾಡಿರೋನೇ ಅವನು. ಆದರೆ ಅವಯವಗಳಿಂದ ಅಲಿಪ್ತನಾಗಿರುತ್ತಾನೆ. ಆದರೆ ನಮಗೆ ಈ ಸತ್ಯ ನಮಗೆ ಗೊತ್ತಿಲ್ಲ. ಸತ್ಯ ಈಗ ನಾವು ಮಲ್ಕೊಂಡಿರ್ತೀವಿ, ಜಾಗೃತ ಸ್ವಪ್ನ ಸುಷುಪ್ತಿ, ನಾವು ಮಲ್ಕೊಂಡಿರ್ತೀವಿ, ಹೇಳ್ತೀವಿ. ರಾತ್ರಿ ಮಲ್ಕೊಂಡ್ಮೇಲೆ ಎದ್ದಾಗ ಏನಂತೀವಿ ನಾವು? ನನಗೆ ಭಾಳ ಚೆನ್ನಾಗಿ ನಿದ್ದೆ ಬಂತು. ಯಾರಿಗೆ ಚೆನ್ನಾಗಿ ನಿದ್ದೆ ಬಂತು? ಯಾರವನು ಹೇಳ್ತಿರೋನು? ಆ 3 ಅವಸ್ಥೆನಲ್ಲೂ ಅವನು ಜಾಗೃತನಾಗಿರ್ತಾನೆ. ಅವನು ಯಾರೋ ಇರಬೇಕಲ್ವ ಅಲ್ಲಿ ಒಳಗೆ ಕೂತವನು. ಯಾರು ಹೇಳ್ತಿದ್ದಾನೆ ಈ ಮಾತು, ನನಗೆ ಭಾಳ ಚೆನ್ನಾಗಿ ನಿದ್ದೆ ಬಂತು? ಅವನು ಯಾರು? ಅವನೇ ಇರೋದು ಸತ್ಯ. ಈ ದೇಹದ ಮುಖಾಂತರ ಮಾತಾಡ್ತಿರೋನೇ ಅವನು, ವಾಣಿ ಮುಖಾಂತರ. ಆದರೆ ನಮಗೆ ಭ್ರಮೆ ಏನು? ನಾನು ಮಾತಾಡ್ತಿದ್ದೀನಿ, ನಾನು ಹೇಳಿದೆ, ನನ್ನಿಂದ ಕೆಲಸ ಆಯಿತು, ಕೆಲಸ ಆಗಲಿಲ್ಲ ಅಂದರೆ ದುಃಖ, ಅಪೇಕ್ಷೆಗಳು, ಆಸೆಗಳು, ವಾಸನಗಳು, ಇದರಲ್ಲಿ ಸಿಕ್ಕಾಕೊಂಡು ಜೀವ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅವನಿಗೆ ಭ್ರಮೆ ಉಂಟಾಗುತ್ತದೆ. ಅದು ಸರಿಯಾಗಿ ತಿಳಿದಿರುವುದಿಲ್ಲ ಅಷ್ಟೇ. ಈ ಅಹಂಭಾವವು ನಮ್ಮಲ್ಲಿ ಇಷ್ಟು ರಕ್ತಗತವಾಗಿರುತ್ತದೆ. ಅಹಂಭಾವ, ನಾನೇ ದೇಹ ಇದ್ದೀನಿ, ನಾನೇ ಕೆಲಸಗಳನ್ನು ಮಾಡ್ತಿದ್ದೀನಿ, ನಾನೇ ದುಡಿತಾ ಇದ್ದೀನಿ, ನಾನೇ ಹೇಳೋಳು, ನಾನೇ ಕೆಲಸಗಳನ್ನು ಮಾಡಿದ್ರೆ ಆಗತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಇವೆಲ್ಲ ಅಹಂಭಾವದಿಂದ ಯಾರು ಒಳಗೆ ಕೂತಿ ಮಾತಾಡ್ತಿದ್ದಾನೋ ಅವನನ್ನು ಮರ್ತು ಹೋಗ್ಬಿಟ್ಟಿದ್ದೀವಿ. ನಮ್ಮ ಮನಸ್ಸು ವಿಷಯದ ಆನಂದದಲ್ಲಿ ಮಗ್ನವಾಗಿರುತ್ತದೆ. ಆದ್ದರಿಂದ ನಾವು ಅದರಲ್ಲಿ ನನ್ನದೆಂಬ ಭಾವನೆಯಿಂದ ವ್ಯವಹರಿಸುತ್ತೇವೆ. ವಿಷಯದ ಆನಂದದಲ್ಲಿ ಮುಳುಗಿದ್ದೀವಿ ನಾವು. ಆ ವಿಷಯದ ಆನಂದದಲ್ಲಿ ಏನಾಗುತ್ತಪ್ಪ? ಎಲ್ಲ ನನ್ನದು, ನಾನು ನನ್ನದು, ಮಮತ್ವ ಹಾಗೂ ಅಹಂಕಾರ. ಅದಕ್ಕೆ ಅದೇನು ಮಾಡುತ್ತೆ? ಪ್ರತಿಯೊಂದು ಕ್ಷಣದಲ್ಲೂ ಒಂದು ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಏನು ಅದಕ್ಕೆ ಅಪೇಕ್ಷೆ. ಈ ಕೆಲಸ ನಾನು ಮಾಡಿದ್ದೀನಲ್ವಾ, ಅದಕ್ಕೆಲ್ಲರೂ ಜನ ವಾ ಅಂತ ಹೊಗಳಬೇಕು, ಯಾರೂ ನನ್ನನ್ನು ತೆಗಳಬಾರದು. ತೆಗಳದ ಕೂಡಲೇ ಮನಸ್ಸಿಗೆ ಬೇಜಾರಾಗತ್ತೆ. ಬೇಜಾರಾದ ಕೂಡಲೇ ಅಳಕ್ಕೆ ಶುರು ಮಾಡುತ್ತೆ. ಆದ ಕೂಡಲೇ ಡಿಪ್ರೆಷನ್ಗೆ ಹೋಗುತ್ತೆ. ಅದರ ಪರಿಣಾಮ ದೇಹದ ಮೇಲಾಗುತ್ತೆ. ಅಂದರೆ ಈ ಭಾವನೆಯಿಂದ ನಾವು ಜಗತ್ತಿನಲ್ಲಿ ಯಾವಾಗಲೂ ವ್ಯವಹಾರ ಮಾಡ್ತಿರ್ತೀವಿ. ಆದರೆ ಎಲ್ಲಿ ವಿಷಯವೇ ಅಸತ್ಯವಾಗಿರುತ್ತದೆಯೋ ಅಲ್ಲಿ ಮನಸ್ಸು ತನ್ಮಯವಾಗಿಯೂ ಅದು ಇಲ್ಲದಾದರೆ ನಮಗೆ ದುಃಖವೂ ಆಗಿಯೇ ಆಗುತ್ತದೆ. ಎಲ್ಲಿ ವಿಷಯವೇ ಅಸತ್ಯವಾಗಿರುತ್ತದೋ ಅಲ್ಲಿ ಮನಸ್ಸು, ಅಸತ್ಯ ವಿಷಯದಲ್ಲೂ ಮನಸ್ಸು ತನ್ಮಯ ಆಗಿರುತ್ತೆ. ಗುರು ಬಂದು ಹೇಳ್ಕೊಡ್ತಾನೆ, ಏನಪ್ಪ? ನಿತ್ಯ ಅನಿತ್ಯ ವಸ್ತು ವಿವೇಕ, ಇದರಲ್ಲಿ ಭೇದ ಮಾಡಪ್ಪ, ನಿನಗೆ ವಿವೇಕವನ್ನು ಕೊಟ್ಟಿದ್ದೀನಿ. ಡಿಸ್ಕ್ರಿಮಿನೇಟ್ರಿ ಪವರ್ ಅಂತೀವಿ ನಾವು. ಡಿಸ್ಕ್ರಿಮಿನೇಟ್ ಮಾಡು. ಸತ್ಯ ಯಾವುದಿದೆ? ಪರಮಾತ್ಮ ಒಬ್ಬನೇ ಸತ್ಯ. ಬಾಕಿ ಇದೆಲ್ಲ ಜಗತ್ತು ಅಸತ್ಯ, ಅಸ್ಥಿರ, ವಿನಾಶಿ, ಕ್ಷಣಭಂಗುರ, ನಾಶಿವಂತ. ಅಂದಮೇಲೆ ನಾವು ಯಾರನ್ನು ಹಿಡ್ಕೋಬೇಕು? ಯಾವುದು ನಿತ್ಯ ಇದೆಯೋ, ಯಾವುದು ಆತ್ಮ ಇದೆಯೋ, ಯಾವುದು ಸತ್ಯ ಇದೆಯೋ ಆ ಪರಮಾತ್ಮನನ್ನು ನಾವು ಮೊರೆ ಹೋಗಬೇಕು. ನಾವೇನು ಮಾಡ್ತೀವಿ? ವಿಷಯ ಅಸತ್ಯ ಇದ್ದರೂ ಕೂಡ, ಯಾರೋ ಬಂದು ನೆನ್ನೆ ಏನೋ ಹೇಳಿದ್ರು, ನಮಗೆ ಬೈದ್ರಪ್ಪ, ನಾಳೆ ಬಂದವ್ರು ನಮ್ಮನ್ನು ಪುನಃ ಮಾತಾಡಿಸ್ತಾರೆ. ಆ ಹೊತ್ತಿಗೆ ಕೋಪದಲ್ಲಿ ಏನೋ ಬೈದರು, ನಾಳೆ ಬಂದು ಪುನಃ ನಮಗೆ ನಮ್ಮ ಕೆಲಸಗಳನ್ನು ಮಾಡಿಕೊಡ್ತಾರೆ ಅಥವಾ ನಮ್ಮನ್ನು ಮಾತಾಡಿಸ್ತಾರೆ. ನೆನ್ನೆ ಮಾಡಿದ್ದು ಸತ್ಯನೋ, ನಾಳೆ ಮಾತಾಡಿಸೋದು ಸತ್ಯನೋ? ಎರಡೂ ಸುಳ್ಳು. ಯಾಕೆಂದರೆ ಜಗತ್ತೇ ಅಸತ್ಯ ಆದಮೇಲೆ ಮಾತೆಲ್ಲಿಂದ ಸತ್ಯ ಆಗ್ಲಿಕ್ಕೆ ಸಾಧ್ಯ? ನಾವು ಹೇಳ್ತೀವಿ, ಇಲ್ಲೇ ನಾ ಸತ್ಯವಾಗಿ ಹೇಳ್ತಿದ್ದೀನಿ. ಏನು ಸತ್ಯವಾಗಿ ಹೇಳ್ತಿದ್ದೀವಿ? ನೆನ್ನೆ ಹೇಳಿದ್ದು ಸುಳ್ಳು, ಇವತ್ತು ಹೇಳಿದ್ದು ಸುಳ್ಳು, ಎಲ್ಲವೂ ನಾವು ಮಾತಾಡೋದೆಲ್ಲವೂ ಸುಳ್ಳು. ಯಾಕೆಂದರೆ ಒಳಗೊಂದು ಹೊರಗೊಂದು ಮಾತಾಡ್ತೀವಿ. ಮಾತು ಶುರುವಾಗೋದು ಪರಾವಾಣಿಯಲ್ಲಿ. ಪರಾವಾಣಿಯಲ್ಲಿ ಏನು ವಿಚಾರ ಬರುತ್ತೋ ಅದು ವೈಖರಿ ತನಕ ಬರ್ತಾ ಬರ್ತಾ ಎಲ್ಲ ಡೈಲ್ಯೂಟ್ ಆಗೋಗತ್ತೆ.
ನಾವೇನು ಹೇಳಬೇಕಾಗಿರುತ್ತೋ ಆ ಮಾತನ್ನು ಬಿಟ್ಟು ಎದುರುಗಡೆ ಪಾರ್ಟಿ ನೋಡಿ ಮುಖ ನೋಡಿ ಮೊಣೆ ಹಾಕ್ತೀವಿ. ಓ ಇವ್ರು ನಮಗೆ ಬೇಕಾದವರು, ಇವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು, ಇವ್ರು ಬೇಡದೇ ಇದ್ದವ್ರು ಇವ್ರ ಜೊತೆಗೆ ಹೆಂಗೆ ಬೇಕಾ ಯದ್ವಾ ತದ್ವಾ ಮಾತಾಡ್ಬೋದು. ಮನೆಯಿಂದ ಹಿಡಿದು ಹೊರಗಡೆ ತನಕ ಇದೇ ವ್ಯವಹಾರ ಮಾಡ್ತೀವಿ. ಅದಕ್ಕೆ ಎಲ್ಲವೂ ಅಸತ್ಯ. ಸತ್ಯ ಇರೋನು ಒಬ್ಬನೇ, ಅದು ಪರಮಾತ್ಮ. ಅದಕ್ಕೆ ನಮಗೆ ದುಃಖ ಆಗೋದು. ಆದ್ದರಿಂದ ನಾವು ಅವೆಲ್ಲವುಗಳಿಂದ ಬೇರೆ ಇರುತ್ತೇವೆ ಎಂದು ತಿಳಿದು ವ್ಯವಹರಿಸಬೇಕು. ನಾವು ಇವೆಲ್ಲ ಮಾತಿಂದ ಬೇರೆ ಇರ್ತೀವಿ, ಸಾಕ್ಷಿ ಭಾವದಿಂದ ನೋಡಬೇಕೆಲ್ಲವನ್ನು. ಬೇರೆ ಇರ್ತೀವಿ ಅನ್ನೋದು ತಿಳಿದು ವ್ಯವಹಾರ ಮಾಡಬೇಕು. ಹೀಗೆ ಆಗಲು ಭಗವಂತನ ಭಕ್ತಿ ಮಾಡಬೇಕು. ಭಕ್ತಿಗೆ ನಮ್ಮ ದೇಹ ಬುದ್ಧಿಯೇ ಅಡ್ಡಿ ಬರುತ್ತದೆ ಹಾಗೂ ಅದು ಹೋಗದ ಹೊರತು ನಿಜವಾದ ಭಕ್ತಿ ಆಗುವುದೇ ಇಲ್ಲ. ಆಡಂಬರದ ಭಕ್ತಿ ಭಗವಂತನಿಗೆ ಬೇಕಾಗಿಲ್ಲ. ಡೆಕೋರೇಷನ್ ಮಾಡಿಡೋದು, ಭಾಳಷ್ಟು ಬೆಳ್ಳಿ ಸಾಮಾನುಗಳು ತಂದು ತೋರಿಸೋದು, ಆದರೆ ಮನಸ್ಸಿನಲ್ಲಿ ಕಲ್ಮಶ, ಮಾಲಿನ್ಯತೆ, ವಿಕಾರಗಳು, ಅಸೂಯೆಗಳು ತುಂಬಿಕೊಂಡು ಭಗವಂತನ ಹಿಂಗೆಲ್ಲ ತೋರಿಸಿದ್ರೆ ಅಂಥ ಭಕ್ತಿ ರುಜು ಮಾಡ್ಕೊಳ್ಳೋದಿಲ್ಲ ಅವನು. ನೀವೇನು ನಿಮ್ಮ ಹತ್ರ ಏನೂ ಇಲ್ಲ, ಒಂದು ಹೂ ಏರಿಸ್ರಿ, ಒಂದು ಬಿಲ್ಪತ್ರೆ ಏರಿಸ್ರಿ, ಒಂದು ತುಳಸಿ ದಳ ಏರಿಸ್ರಿ, ಒಂದು ಹಣ್ಣು ಇಡ್ರಿ, ಸಕ್ಕರೆ ಇಡ್ರಿ, ಒಂದು ಬೆಲ್ಲದ ತುಂಡಿಡ್ರಿ, ಅವನು ಒಪ್ಕೋತಾನೆ. ಭಾವ ಶುದ್ಧವಾಗಿರಬೇಕು. ನಿಜವಾದ ಭಕ್ತಿ ಆಗುವುದೇ ಇಲ್ಲ. ಯಾಕೆಂದರೆ ದೇಹ ಬುದ್ಧಿ ಅಡ್ಡ ಬರುತ್ತೆ ಅದಕ್ಕೆ. ನಾನು ಮಾಡ್ತಿದ್ದೀನಿ, ನಮ್ಮ ಮನೆಯಲ್ಲಿ ಮಾಡ್ತಿದ್ದೀವಿ, ನಾವು ಎಷ್ಟು ದುಡ್ಡಿದೆ ನಮ್ಮ ಹತ್ರ, ಎಲ್ಲ ಡೆಕೋರೇಷನ್ ಮಾಡಿ ಜನಕ್ಕೆ ತೋರಿಸೋದು. ಯಾರು ಬಡವ ಇರ್ತಾನೋ ಅವನೇನು ಮಾಡ್ತಾನೆ ಪಾಪ, ಅವನ ಹತ್ರ ಇಲ್ಲ ಅಂದಾಗ ಏನು ಮಾಡ್ತಾನೆ ಅವನು? ಅವನಿಗೆ ಕೊರತೆ, ಅಭಾವ. ಆದರೆ ಅವನಿಗೇನು ಅನ್ಸುತ್ತೆಪ್ಪ, ಇವ್ರ ಹತ್ರ ಇದೆ, ನಮಗೆ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲ, ಬಡವ ಇದ್ದರೆ ಅವನ ಭಕ್ತಿ ಸ್ವೀಕಾರ ಮಾಡಲ್ವ ಪರಮಾತ್ಮ? ಖಂಡಿತವಾಗ್ಲೂ ಮಾಡ್ತಾನೆ. ಆದರೂ ಕೂಡ ನಾವು ಭಗವಂತನವರು ಇರುತ್ತೇವೆ ಎಂಬ ಭಾವನೆಯಿಂದ ವ್ಯವಹರಿಸಬೇಕು. ಆಗುವುದೆಲ್ಲವೋ ಅವನ ಇಚ್ಛೆಯಿಂದಲೇ ಆಗುತ್ತದೆ ಎಂದು ತಿಳಿದು ನಡೆಯತೊಡಗಿದರೆ ನಮ್ಮ ದೇಹ ಬುದ್ಧಿಯು ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಅದಕ್ಕಾಗಿ ಯಾವುದೇ ತಪ, ಯಾಗ ಮುಂತಾದಗಳನ್ನು ಮಾಡಬೇಕಾಗಿಲ್ಲ. ಪ್ರಪಂಚವನ್ನು ಬಿಟ್ಟು ಅರಣ್ಯದಲ್ಲಿಯೂ ಹೋಗಬೇಕಾಗುವುದಿಲ್ಲ ಹಾಗೂ ಯಾವುದೇ ವಿಶೇಷ ಕಟಿಪಿಟಿಯನ್ನು ಮಾಡಬೇಕಾಗುವುದೂ ಇಲ್ಲ. ಅರಣ್ಯದಲ್ಲಿ ಹೋಗಬೇಕಾ ಮನೆ ಬಿಟ್ಟು? ಇಲ್ಲ. ಗೃಹಸ್ಥಾಶ್ರಮದಂಥ ಶ್ರೇಷ್ಠವಾದ ಆಶ್ರಮ ಯಾವುದೂ ಇಲ್ಲ. ಇದೇ ಆಶ್ರಮದಲ್ಲಿದ್ದು ಪ್ರಪಂಚದಲ್ಲಿದ್ದು ಪರಮಾತ್ಮನನ್ನು ಸಾಧಿಸಬೇಕು. ಅವನನ್ನು ಇದೇ ಜನ್ಮದಲ್ಲಿ ಇದೇ ಪ್ರಪಂಚದಲ್ಲಿದ್ದು ಪಡ್ಕೋಬೇಕು. ಅದಕ್ಕೆ ಯಾವ ಕಾಡಿಗೆ ಹೋಗೋದು ಅವಶ್ಯಕತೆ ಇಲ್ಲ, ಬೇರೆ ಖಟಾಪಿಟಿ ಮಾಡೋದು ಅವಶ್ಯಕತೆ ಇಲ್ಲ. ನಡೆಯುವ ಪ್ರತಿಯೊಂದು ಘಟನೆಯನ್ನು ನಾನು ಮಾಡಿರುತ್ತೇನೆ ಎಂಬ ಅಹಂಭಾವವನ್ನು ಬಿಟ್ಟು ನಾನು ಭಗವಂತನವನು ಇರುತ್ತೇನೆ ಎಂದು ತಿಳಿದು ನಡೆಯುವುದರಲ್ಲಿಯೇ ಆನಂದ ಹೊಂದಬೇಕು. ಅಂದರೆ ಅಹಂಭಾವವು ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ನಾನು ಮಾಡಿರುವುದಿಲ್ಲ, ಪರಮಾತ್ಮನ ಇಚ್ಛೆಯಿಂದಲೇ ಆಗಿರುತ್ತದೆ ಎಂದು ತಿಳಿದರೆ ಅಹಂಭಾವ ಎಲ್ಲಿ ಉಳಿಯುತ್ತದೆ? ನಾನೇನೂ ಮಾಡಿಲ್ಲ, ಇದು ಯಾರು ಮಾಡಿಸ್ತಾ ಇರೋದು? ಪರಮಾತ್ಮ. ಅವನ ಇಚ್ಛಾ ಮಾತ್ರದಿಂದ ಈ ಕ್ರಿಯೆ ಕರ್ಮಗಳು ನಡೀತಾ ಇದೆ ಅಂತ ಯಾರಿಗೆ ವಿಶ್ವಾಸ, ಶ್ರದ್ಧೆ ಉಂಟಾಗುತ್ತೋ ಅಲ್ಲಿ ಅಹಂಭಾವ ಉಳಿಲಿಕ್ಕೆ ಜಾಗವೇ ಇರೋದಿಲ್ಲ. ಇಂದಿನ ಬೋಧವಚನ, ನಾನು ದೇಹದವನಾಗಿರುತ್ತೇನೆ ಎಂಬ ತಿಳುವಳಿಕೆಯಿಂದಲೇ ನಾನು ದೇಹರೂಪನಾಗಿರುತ್ತೇನೆ. ಅದರಂತೆ ನಾನು ಮನಸ್ಸಿಂದ ನಾನು ಭಗವಂತನವರಿರುತ್ತೇನೆ ಎಂದು ಅನ್ನುತ್ತಾ ಹೋಗುವುದರಿಂದ ನಾನು ಭಗವದ್ ರೂಪ ಆಗಿರುತ್ತೇವೆ. ದೇಹದಿಂದ ನಾನು ದೇಹ ಇದ್ದೀನಿ ಅಂತ ಹೇಳ್ಕೊಂಡು ದೇಹ ಭಾವ ಹೊಂದಿದ್ದೀವಿ, ದೇಹ ಸ್ವರೂಪ. ಅದರಂತೆ ಮನಸ್ಸಿನಿಂದ ನಾನು ಭಗವಂತನಿದ್ದೀನಿ ಅಂತ ನಾವು ಹೇಳ್ತಾ ಒಂದು ದಿವಸ ಅದು ರುಜುವಾಗತ್ತೆ. ನಾವು ಭಗವಂತನ ರೂಪವೇ ಆಗಿ ಬಿಡುತ್ತೇವೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.